ಬಿಗ್ ಬಾಸಿಂದ ಒಂದು ಪ್ರೋಮೋ ರಿಲೀಸ್ ಆಗಿದೆ. ಅದರಲ್ಲಿ ಧ್ರುವಂತ್ ಆ್ಯಂಡ್ ರಕ್ಷಿತಾನ ಸೀಕ್ರೆಟ್ ರೂಮ್ಗೂ ಕಳಿಸಿರ್ತಾರೆ. ಇಬ್ಬರಿಗೂ ಒಂದೇ ರೂಮ್ ಕೊಟ್ಟಿರ್ತಾರೆ. ಅವಾಗ ಧ್ರುವಂತ್ ರಕ್ಷಿತಾಗೆ ಹೇಳ್ತಾನೆ, ಇಲ್ಲಿಂದ ನಾವು ನಮ್ಮ ಬಗ್ಗೆ ಯಾರು ಏನೇನು ಮಾತಾಡ್ತಾರೋ ನಾವು ನೋಡ್ಬೋದು ಅಂಥೇಳಿ. ಆ ಕ್ಲಿಪ್ಪಿಂಗ್ಸ್ನಲ್ಲಿ ರಜತ್ ಮಾತಾಡೋದು ತೋರಿಸ್ತಾರೆ. ರಜತ್ ಹೇಳ್ತಾನೆ, ಅವಳು ಹೋದಾಗ ಎಷ್ಟು ಜನರು ಕಣ್ಣೀರು ಹಾಕಿದ್ರು, ಅವನು ಹೋದಾಗ ಒಬ್ಬರು ಮಾತಾಡಿಸಿಲ್ಲ ಅಂಥೇಳಿ ಹೇಳ್ತಾನೆ ರಜತ್. ಅದನ್ನು ನೋಡಿ ರಕ್ಷಿತಾ, ನನ್ನವರು ಯಾರೂ ನನ್ನ ಕೈ ಬಿಟ್ಟಿಲ್ಲ ಅಂತ ಹೇಳ್ತಾಳೆ. ಸೊ ಅದಾದಮೇಲೆ ಧ್ರುವಂತ್ ಅವ್ರಿಗೂ ಮತ್ತು ರಕ್ಷಿತಾ ಅವ್ರಿಗೂ ಏನೋ ಒಂದು ಸ್ವಲ್ಪ ಕ್ಲ್ಯಾಶ್ ಆಗುತ್ತೆ. ಅದಾದಮೇಲೆ ರಕ್ಷಿತಾ ಹೇಳ್ತಾಳೆ, ನಿನ್ನ ಜೊತೆ ನಾನು ಒಂದೇ ರೂಮಲ್ಲಿ ಹೆಂಗೆ ಕಲಿಯೋದು ಅಂತ ಹೇಳಿ ಬೇಜಾರಾಗ್ತಾಳೆ. ಅದನ್ನು ನೋಡಿ ಧ್ರುವಂತ್ ಸಿಕ್ಕಾಪಟ್ಟೆ ನಗಿದಾನೆ. ಈ ಥರ ಇದೆ ಪ್ರೋಮೋ. ಆದರೆ ನೀವು ಅವ್ರು ಎಲಿಮಿನೇಷನ್ ಆದಾಗ ಇಬ್ಬರು ಹೋದಾಗ ನೀವು ನೋಡಿರ್ಬೋದು, ಮನೆ ಮಂದಿಯಲ್ಲಿ ಭಾಳಷ್ಟು ಜನರಲ್ಲಿ ಒಂದು ಗೊಂದಲ ಇದೆ. ಅವರು ಕನ್ಫ್ಯೂಸ್ ಸ್ಟೇಟ್ನಲ್ಲಿದ್ದರು. ಇವ್ರು ನಿಜವಾಗ್ಲೂ ಎಲಿಮಿನೇಟ್ ಆಗಿದ್ದಾರೋ ಅಥವಾ ಒಂದೇನಾದರೂ ಪ್ರ್ಯಾಂಕ್ ಮಾಡ್ತಿದ್ದಾರೆ ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲ. ರಕ್ಷಿತಾ ಕೂಡ ಡೋರ್ವರೆಗೂ ಹೋಗೋವರೆಗೂ ಅವಳಿಗೂ ಕನ್ಫ್ಯೂಷನ್ ಇತ್ತು. ಡೋರ್ ಆಚೆ ಹೋದ್ಮೇಲೆ ನಾವು ನಿಜವಾಗ್ಲೂ ಹೊರಗೆ ಹೋಗ್ತಿದ್ದೀವ ಮನೆಗೆ ಅಂಥೇಳಿ ಧ್ರುವಂತನ ಕೇಳೋದನ್ನು ನಾವು ಕೇಳಿಸ್ಕೊಂಡಿರ್ತೀವಿ. ಸೊ ಯಾಕಂತಂದರೆ ನಾವು ಪ್ರತಿ ವೀಕ್ ಅವಳು ಸೇವ್ ಆದಾಗ ಅವಳಿಗೆ ಎಷ್ಟು ರೆಸ್ಪಾನ್ಸ್ ಬರ್ತಾಯಿತ್ತು ಅನ್ನೋದು ನಾವು ನೋಡಿದ್ದೀವಿ. ಅವಳೊಂದು ಟಾಪ್ 5 ಕಂಟೆಸ್ಟೆಂಟ್ಸ್ ಅಂಥೇಳಿ ಆಲ್ರೆಡಿ ಎಲ್ಲರೂ ಫಿಕ್ಸ್ ಆಗಿದ್ರು. ಆದರೆ ಅವಳನ್ನು ಎಲಿಮಿನೇಟ್ ಮಾಡೋಣ ಅಂತಂದರೆ ಯಾರೂ ನಂಬಲಿಲ್ಲ. ಸೊ ಯಾಕಂತಂದರೆ ಅವಳಿಗೆ ಅಷ್ಟು ಫಾಲೋಯಿಂಗ್ ಅನ್ನೋದು ಮನೆಯಲ್ಲಿ ಎಲ್ಲರಿಗೂ ಗೊತ್ತಾಗಿದೆ. ಆದರೆ ನಿನ್ನೆ ಅವರು ಎಲಿಮಿನೇಟ್ ಆದಾಗ ಒಂದು ಆಶ್ಚರ್ಯಕರ ವಿಷಯ ನೋಡಿದ್ದೇನಂತಂದರೆ, ಸ್ಪಂದನ ಕಾವ್ಯಗೆ ರಕ್ಷಿತಾ ಎಲಿಮಿನೇಟ್ ಆಗಿದ್ದು ಸರ್ಪ್ರೈಸ್ ಅಂತ ಅನಿಸಲಿಲ್ಲ ಅಂತ. ಬಟ್ ಅದಕ್ಕೆ ಕಾಮೆಂಟ್ಗಳು ಏನು ಬರ್ತಾಯಿದ್ದಾವೆ ಅಂತಂದರೆ, ಹೊರಗಡೆ ನೀವಿಬ್ಬರು ಯಾಕಿದ್ರೆ ಅನ್ನೋದು ನಮಗೆ ಸರ್ಪ್ರೈಸ್ ಆಗ್ತಿದೆ ಅಂತ ಹೇಳಿ ಕೂಡ ಹೊರಗಡೆ ಜನರು ಮಾತಾಡ್ತಾ ಇದ್ದಾರೆ. ಯಾಕಂತಂದರೆ ರಕ್ಷಿತಾ ಎಷ್ಟು ಪಾಪ್ಯುಲರ್ ಇದಲ್ಲ ಬಿಗ್ ಬಾಸ್ದಿಂದ ಅಂಥೇಳಿ ಎಲ್ಲರಿಗೂ ಗೊತ್ತಿದೆ. ಇನ್ನೂ ಒಂದು ಕೆಲವು ವೀಡಿಯೋಸ್ಗಳನ್ನ ನಾನು ನೋಡಿದೆ. ಅವರು ರಕ್ಷಿತಾ ಎಲಿಮಿನೇಟ್ ಆಗಿದ್ದನ್ನು ನೋಡಿ ಕಣ್ಣೀರು ಹಾಕಿದ್ದಾರೆ ಕೆಲವರು ಹೆಣ್ಮಕ್ಳು ದೊಡ್ಡವರು. ಸೊ ಅಷ್ಟು ಪಾಪ್ಯುಲಾರಿಟಿ ಇದೆ. ಮತ್ತು ಧ್ರುವಂತ್ ಆ್ಯಂಡ್ ರಕ್ಷಿತಾ ನಡುವೆ ಇನ್ನೂ ಏನೇನು ಆಗೋದೈತೆ ಗೊತ್ತಾಗ್ತಿಲ್ಲ. ಯಾಕಂತಂದರೆ ಹೋಗಿದ್ದು ಸ್ವಲ್ಪ ಹೊತ್ತಿಗೆ ನಿಮ್ಮ ಜೊತೆ ನಾನು ಇಷ್ಟು ದಿವಸ ಹೆಂಗೆ ಕಳಿಬೇಕು ಒಂದೇ ರೂಮಲ್ಲಿ ಅಂತ ಹೇಳಿ ಕೂಡ ಬೇಜಾರು ಪಟ್ಟಿದ್ದಲ್ಲ ರಕ್ಷಿತಾ. ಸೊ ಇವರಿಬ್ಬರ ನಡುವೆ ಡೆಫಿನೆಟ್ಲಿ ಒಂದು ದೊಡ್ಡ ಕ್ಲ್ಯಾಶ್ಗಳು ಆಗ್ಬೋದು. ಯಾಕಂತಂದರೆ ಇಬ್ಬರು ಒಂದು ಬೇರೆ ಬೇರೆ ಮೆಂಟಾಲಿಟಿ ಇದ್ದಂಥವ್ರು. ಸೊ ಇವರಿಬ್ಬರ ನಡುವೆ ಹೊಂದಾಣಿಕೆ ಆಗೋದು ಭಾಳ ಕಷ್ಟ. ಒಂದು 1 or 2 ಡೇಸ್ ಆದಮೇಲೆ ಇವರಿಬ್ಬರನ್ನು ಮನೆಗೆ ಪ್ರವೇಶ ಮಾಡಿಸ್ತಾರೆ. ಆವಾಗ ಇವರಿಬ್ಬರು ರಿಯಾಕ್ಷನ್ ಉಳ್ಕಿದ್ದವ್ರ ಮೇಲೆ ಹೇಗಿರುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ. ಆದರೆ ಮನೆ ಮಂದಿಗೆ ಭಾಳ ಜನರು ಗೊತ್ತು ಇವರಿಬ್ಬರು ಸೀಕ್ರೆಟ್ ರೂಮಲ್ಲಿ ಇದ್ದಾರೆ ಅಂಥೇಳಿ. ಅವರು ಸೀಕ್ರೆಟ್ ರೂಮಲ್ಲಿ ಇದ್ದುಕೊಂಡು ಇದರಂತ ಗೊತ್ತಿದ್ದವರು ಹೇಗೆ ಮಾತಾಡ್ತಾರೆ, ಗೊತ್ತಿಲ್ಲದವರು ಹೇಗೆ ಮಾತಾಡ್ತಾರೆ ಅನ್ನೋದು ನಾವು ನೋಡ್ಬೋದು. ರಕ್ಷಿತಾ ಆ್ಯಂಡ್ ಕಾವ್ಯ ಆ್ಯಂಡ್ ಸ್ಪಂದನ ಅಂತ ರಕ್ಷಿತಾ ಮನೆಗೆ ಹೋಗ್ಬಿಟ್ಟಲ್ಲ ಅಂತ ತಿಳ್ಕೊಂಡು ಬಿಟ್ಟಿದ್ದಾರೆ. ಸೊ ಅವ್ರು ಹೇಗೆ ಮಾತಾಡ್ತಾರೆ ಅನ್ನೋದು ಕಾದು ನೋಡಬೇಕಾಗಿದೆ.